ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿ ನಕಲಿ ಕೀ ಬಳಸಿ ಕಳ್ಳನೊಬ್ಬ ಬೈಕನ್ನು ಕದ್ದೊಯ್ದಿದ್ದಾನೆ. ಕಳ್ಳನ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉಮಾ ಡೆಂಟಲ್ ಕ್ಲಿನಿಕ್ ಎದುರು ಲ್ಯಾಬ್ನ ಕೆಲಸಗಾರ ಗಿರೀಶ್ ಬೈಕ್ ನಿಲ್ಲಿಸಿ ಹೋಗಿದ್ದ. ಕೆಲ ಹೊತ್ತಿನಲ್ಲಿಯೇ ಅಲ್ಲಿಗೆ ಬಂದಂಥ ಯುವಕನೊಬ್ಬ ನಕಲಿ ಕೀ ಬಳಸಿ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಹೋಗಿದ್ದಾನೆ. ಹೆಸರು ಟಿ.ಎನ್. ಕಮಲಾಕರ್. ಪ್ರಸ್ತುತ ಬೆಂಗಳೂರಿನ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಲ್ಲಿನ ಆಯಕಟ್ಟಿನ ಹುದ್ದೆ. ಅಕ್ರಮ 16/5/2011 40/60 ಸೈಟ್ ಮಂಜೂರು. ಹೆಸರು ರೇಷ್ಮಾ. ಟಿ.ಎನ್. ಕಮಲಾಕರ್ ಪತ್ನಿ. 30/50 ಅಳತೆಯ ನಿವೇಶನ ಮಂಜೂರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಹತ್ತಿರದ ಸಂಬಂಧಿಗಳಾದ ಟಿ.ಎನ್. ಕಮಲಾಕರ್ ಶಿವಮೊಗ್ಗದಲ್ಲಿ ಬಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆಗ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 40/60 ಅಳತೆಯ ನಿವೇಶನವನ್ನ ತಮ್ಮ ಹೆಸರಿಗೆ, ತಮ್ಮ ಪತ್ನಿ ರೇಷ್ಮಾ ಹೆಸರಿಗೆ 30/50 ಅಳತೆಯ ನಿವೇಶನವನ್ನ 16/5/2011 ಮಂಜೂರು ಮಾಡಿಸಿಕೊಂಡಿದ್ರು. ಈ ಮೂಲಕ ಕುಟುಂಬವೊಂದಕ್ಕೆ ಒಂದೇ ನಿವೇಶನ, ಅರ್ಜಿಯ ಜ್ಯೇಷ್ಠತೆ ಮೊದಲಾದ ನಿಯಮಾವಳಿಗಳ ಕಾನೂನನ್ನ ಗಾಳಿಗೆ ತೂರಿ ಅವ್ಯವಹಾರ ನಡೆಸಿದ್ದನ್ನ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ ಅವರ ಹತ್ತಿರದ ಸಂಬಂಧಿಗಳಾದ ಟಿ.ಎನ್. ಕಮಲಾಕರ್ ತಮ್ಮ ಹೆಸರಿಗೆ, ತಮ್ಮ ಪತ್ನಿ ರೇಷ್ಮಾ ಹೆಸರಿಗೆ 30x50 ಅಳತೆಯ ನಿವೇಶನವನ್ನ ಮೊದಲ ಪ್ರಯತ್ನದಲ್ಲಿಯೇ 2 ನಿವೇಶನಗಳನ್ನು 16/5/2011 ಮಂಜೂರು ಮಾಡಿಸಿಕೊಂಡಿದ್ರು. ಸುವರ್ಣ ನ್ಯೂಸ್ ವರದಿಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಎಚ್ಚೆತ್ತಿದೆ. ಅಕ್ರಮವಾಗಿ 2 ನಿವೇಶನಗಳನ್ನು ಮಂಜೂರು ಮಾಡಿಸಿಕೊಂಡಿದ್ದ ಕಮಲಾಕರ್ಗೆ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ನೋಟಿಸ್ ನೀಡಿದ್ದು 7 ದಿನಗಳೊಳಗೆ ಉತ್ತರಿಸಲು ಸೂಚಿಸಿದ್ದಾರೆ. ತಪ್ಪಿದಲ್ಲಿ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ನಿವೇಶನ ರದ್ದುಪಡಿಸುವುದಾಗಿ ಮತ್ತು ನಿವೇಶನಕ್ಕೆ ಕಟ್ಟಿದ್ದ ಹಣವನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿಯೂ ಪ್ರಾಧಿಕಾರ ತಿಳಿಸಿದೆ. ಟಿ.ಎನ್. ಕಮಲಾಕರ್ ಮತ್ತು ರೇಷ್ಮಾ ಇವರಿಗೆ ಒಂದು 30/40 ಮತ್ತು 30/50 2 ನಿವೇಶನ ಮಂಜೂರು ಮಾಡಲಾಗಿತ್ತು. ಈ ನಿವೇಶನ ಮಂಜೂರು ಮಾಡೋದ್ರ ಬಗ್ಗೆ ಸುದ್ದಿ ಮಾಧ್ಯಮ ಮತ್ತು ಸರ್ಕಾರದ ವತಿಯಿಂದ ನಮಗೆ ಪತ್ರ ಬಂದ ಆಧಾರದ ಮೇಲೆ ಈಗಾಗಲೇ ಕಮಲಾಕರ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ವಿ. 7 ದಿವಸ ಕಾಲಾವಕಾಶ ಕೊಟ್ಟಿದ್ವಿ ಅವರಿಗೆ. 7 ದಿವಸದೊಳಗೆ ಅವರೇನು ಉತ್ತರ ಕೊಡದೇ ಇದ್ದರೆ ನಂತರ ಕ್ರಮ ತಗೊಳ್ತೀವಿ. ಅಂದರೆ ನಿವೇಶನ ಅಮೌಂಟ್ ಮುಟ್ಟುಗೋಲು ಹಾಕೋಬೇಕು ಅಥವಾ ನಿವೇಶನ ರದ್ದುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕಾನೂನು ಪ್ರಕಾರ ತೀರ್ಮಾನ ತಗೋತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಚ್ಛಾಶಕ್ತಿ ಪ್ರದರ್ಶಿಸಿ ಸೂಕ್ತ ತನಿಖೆಗೆ ಆದೇಶಿಸಿದರೆ ರಾಜ್ಯದ ಅತಿದೊಡ್ಡ ಭೂ ಹಗರಣವೊಂದು ಬೆಳಕಿಗೆ ಬರಲಿದೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಮಲ್ಲಿಕಾರ್ಜುನ ಬಂಡೆ ಶೂಟೌಟ್ ಪ್ರಕರಣದಲ್ಲಿ ಪೊಲೀಸರಲ್ಲಿ ಸಮನ್ವಯದ ಕೊರತೆ ಕಂಡುಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೂರ್ವ ತಯಾರಿ ಮಾಡದೆ ಕಾರ್ಯಾಚರಣೆಗಿಳಿದಿದ್ದು, ಹೀಗಾಗಿ ಈ ಅವಘಡ ಸಂಭವಿಸಿದೆ ಅಂತ ತಿಳಿಸಿದರು. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ಡಿಜಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಗೃಹ ಸಚಿವ ಜಾರ್ಜ್, ಎಸ್ಪಿ ದರ್ಜೆಯಿಂದ ಡಿಜಿಪಿ ದರ್ಜೆವರೆಗಿನ ಅಧಿಕಾರಿಗಳು ಭಾಗವಹಿಸಿದರು. Is consisting of 1 GO, 55 other ranks is ready for your inspection, sir. Guard of honor! General salute! Present! ಕ್ಯಾಂಟೀನ್ಗಳು ಈ ಕೇಂದ್ರ ಪೊಲೀಸ್ ಕ್ಯಾಂಟೀನ್ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಮೇಲ್ನೋಟಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳಲ್ಲಿ ಸಮನ್ವಯತೆ ಇಲ್ಲದೆ ಇರತಕ್ಕಂಥದ್ದು, ಪರಸ್ಪರ ವಿಚಾರಗಳ ವಿನಿಮಯ ಆಗದೆ ಇರತಕ್ಕಂಥದ್ದು, ಮತ್ತು ದೇರ್ ಇಸ್ ನೋ ಪ್ರಾಪರ್ ಪ್ಲ್ಯಾನಿಂಗ್. ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೊಲೆ ಆಯಿತು, ಶೂಟ್ ಆಯಿತು. ಅದು ಪರಸ್ಪರ ಸಮನ್ವಯತೆ ಇದ್ದಿದ್ರೆ, ವಿಚಾರ ವಿನಿಮಯ ಇದ್ದಿದ್ರೆ, ಪ್ಲಾನ್ ಮಾಡ್ಕೊಂಡಿದ್ದಿದ್ರೆ ಆ ರೌಡಿನ ಹಿಡಿಯೋದು ಅಥವಾ ಎನ್ಕೌಂಟರ್ ಆಗೋದು ಏನೋ ಆಗ್ತಿತ್ತು. ಅದಿಲ್ಲದೇ ಮಾಡಿದ್ರಿಂದ ಇಂಥ ಅನಾಹುತಗಳೆಲ್ಲ. ಚಿಕ್ಕಮಗಳೂರಿನಲ್ಲಿ ಒಂದು ಘಟನೆ ಆಯಿತು. ಹಂದಿ ಮಾಂಸ ತಗೊಬಂದು ಅಲ್ಲಿ ಅದನ್ನು ಯಾರು ಮಾಡಿದ್ರು ಅಂತಕ್ಕಂಥದ್ದು ಕೂಡ ಪತ್ತೆ ಹಚ್ಚಿದ್ರು. ಆದರೆ ಅಕ್ಯೂಸನ್ನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ಯಾರು ಆರೋಪಿನ ಅರೆಸ್ಟ್ ಮಾಡಬೇಕಾಗಿತ್ತು.
ಅವನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಗಲಿರುಳು ಶ್ರಮಿಸುತ್ತಾರೆ. ಆದರೂ ಅಭಯಾರಣ್ಯಗಳಲ್ಲಿ ಪ್ರಾಣಿಗಳ ಗಣತಿ ಮತ್ತು ಬೇಟೆಗಾರರ ಹಾವಳಿ ತಪ್ಪಿಸುವುದು ಅರಣ್ಯ ಇಲಾಖೆಗೆ ಸವಾಲಿನ ಕೆಲಸವೇ ಸರಿ. ಈ ಕಾರ್ಯವನ್ನು ಮತ್ತಷ್ಟು ಸುಲಭಗೊಳಿಸೋಕೆ ನಾಗರಹೊಳೆ ಅಭಯಾರಣ್ಯದ ಅಧಿಕಾರಿಗಳು ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಎತ್ತ ನೋಡಿದ್ರೂ ಮುಗಿಲೆತ್ತರದ ಹಚ್ಚ ಹಸಿರಿನ ಮರಗಳು, ಮುಕ್ತವಾಗಿ ವಿಹರಿಸುತ್ತಿರುವ ಚಿರತೆ, ಮರದ ರೆಂಬೆ ಕೊಂಬೆಗಳಲ್ಲಿ ಕೂತು ಚಿಲಿಪಿಲಿಗುಟ್ಟುತ್ತಿರುವ ಪಕ್ಷಿಗಳು. ಇದು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ನಾಗರಹೊಳೆ ಅಭಯಾರಣ್ಯ. ರಾಜ್ಯದ ಗಡಿಭಾಗದಲ್ಲಿರುವ ಸುಮಾರು 650 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಅಭಯಾರಣ್ಯ ಪಸರಿಸಿದ್ದು ಅಸಂಖ್ಯಾತ ಜೀವ ಜಂತುಗಳ ವಾಸಸ್ಥಾನವಾಗಿದೆ. ಇಲ್ಲಿ ಲಕ್ಷಾಂತರ ಪ್ರಾಣಿ ಪಕ್ಷಿಗಳು ವಾಸ ಮಾಡುತ್ತಿದ್ದು, ಕಾಲಕಾಲಕ್ಕೆ ಅರಣ್ಯ ಇಲಾಖೆ ಪ್ರಾಣಿಗಳ ಗಣತಿ ನಡೆಸುತ್ತಿದೆ. ವನ್ಯಜೀವಿಗಳ ಗಣತಿಯನ್ನ ಮತ್ತಷ್ಟು ಸುಲಭಗೊಳಿಸಲು ಅರಣ್ಯ ಇಲಾಖೆ ತಂತ್ರಜ್ಞಾನದ ಮೊರೆ ಹೋಗಿದೆ. ಇದನ್ನ ಕಾರ್ಯಗತಗೊಳಿಸಲು ಬೆಂಗಳೂರು ಮೂಲದ CSC ಸಾಫ್ಟ್ವೇರ್ ಸಂಸ್ಥೆ ಮುಂದೆ ಬಂದಿದೆ. 200 ಕ್ಯಾಮ್ರಾಸ್ ಫಸ್ಟ್ ಫೇಸ್ಲೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ದೆನ್ ವಿ ಹ್ಯಾವ್ ಅನದರ್ 200 ಇನ್ ಅನದರ್ 3 months ವಿ ವಿಲ್ ಗಿವ್. ದ ಟೋಟಲ್ ಎಸ್ಟಿಮೇಟ್ ಇಸ್ ಅಬೌಟ್ 400 to 500 ಕ್ಯಾಮ್ರಾಸ್ that are needed to cover full Nagarhole National Park. ವಾರಕ್ಕೊಮ್ಮೆ ಕ್ಯಾಮೆರಾದಲ್ಲಿನ ಮೆಮೊರಿ ಕಾರ್ಡ್ನ ಡಾಟಾ ಪರೀಕ್ಷಿಸಿ ಪ್ರಾಣಿಗಳ ಚಲನವಲನದ ಮೇಲೆ ನಿಗಾ ಇರಿಸುವ ವ್ಯವಸ್ಥೆ ಮಾಡಲಾಗಿದೆ. ಇದು ಪ್ರಾಣಿಗಳ ಸಂರಕ್ಷಣೆ ಮತ್ತು ಬೇಟೆಗಾರರ ಹಾವಳಿ ತಪ್ಪಿಸಲು ನೆರವಾಗಲಿದೆ. ಅಲ್ಲದೆ ಬೇಟೆಗಾರರನ್ನ ಹಿಡಿಯಲು ಈ ಕ್ಯಾಮೆರಾಗಳು ಸಹಾಯವಾಗುತ್ತವೆ. ಇನ್ನು ಹುಲಿಗಳ ಸಂತತಿ ಮತ್ತು ಸಂಶೋಧನೆ ಮತ್ತು ಪ್ರಾಣಿಗಳ ಗಣತಿಯೂ ಸುಲಭವಾಗಲಿದೆ. ಹೀಗಾಗಿ 2 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. 3 ಹಂತದಲ್ಲಿ ಕ್ಯಾಮೆರಾ ಅಳವಡಿಕೆ ನಡೆಯಲಿದ್ದು, ಫೆಬ್ರವರಿ ಅಂತ್ಯದೊಳಗೆ ಮೊದಲ ಹಂತದ ಕಾಮಗಾರಿ ಶುರುವಾಗಲಿದೆ. ಇದರಿಂದ ಭಾಳಷ್ಟು ಮ್ಯಾನೇಜ್ಮೆಂಟ್ ಆಫ್ ನಾಗರಹೊಳೆನೇ ಚೇಂಜ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಇದು ಬಂದರೆ ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಟೈಗರ್ಸ್ ಐಡೆಂಟಿಫೈ ಮಾಡೋದು ಅನ್ನೋದು ಪ್ರಮುಖ ಅದರದ್ದು ಅಬ್ಜೆಕ್ಟಿವ್ ಇದ್ರೂ ಕೂಡ ಬೇರೆ ಎಲ್ಲ ಥರದ ಆ್ಯಕ್ಟಿವಿಟೀಸಲ್ಲಿ ಏನು ನಡೀತೆ ಅನ್ನೋದು ಗೊತ್ತಾಗುತ್ತೆ. ಎರಡನೇದು, ಒಂದು ಹುಲಿದು ಒಂದು ಟೈಮ್ ಸಿಕ್ಕಿದ ಹುಲಿ ಸ್ವಲ್ಪ ದಿವಸ ಕಾಣದಾಗಿದ್ದರೆ ಅದು ಏನಾಯಿತು ಅನ್ನೋದು ನಮಗೆ ಅದನ್ನು ಬಗ್ಗೆ ಪ್ಯಾಟ್ರೋಲಿಂಗ್ ಮಾಡೋಕ್ಕೆ ಮತ್ತು ಅದನ್ನು ಬಗ್ಗೆ ಅರಿದುಕೊಳ್ಳೋಕ್ಕೆ ಕೂಡ ನಮಗೆ ಒಂದು ಸಾಧ್ಯತೆ ಇರುತ್ತೆ. ಅವ್ರಿಗೆ ನಾನು ಸರ್ಕಾರ ಪರವಾಗಿ ಧನ್ಯವಾದವನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅರಣ್ಯದಲ್ಲಿ ಮೊದಲ ಬಾರಿಗೆ ಕ್ಯಾಮೆರಾ ಅಳವಡಿಸಿದ ಖ್ಯಾತಿಗೆ ನಾಗರಹೊಳೆ ಪಾತ್ರವಾಗಲಿದೆ. ಇದಕ್ಕೆ ಕೈಜೋಡಿಸಿರುವ CSC ಸಾಫ್ಟ್ವೇರ್ ಕಂಪನಿ ಕಾರ್ಯವು ಶ್ಲಾಘನೀಯ. ಆದರೆ ಇದು ಆರಂಭಿಕ ಶೂರತ್ವವಾಗದೆ ಇದರ ಯಶಸ್ವಿ ಬಳಕೆಯಾಗಬೇಕಿದೆ. ಇರೋ ಅಂಥ ಒಟ್ಟಾರೆ 645 ಸ್ಕ್ವೇರ್ ಕಿಲೋಮೀಟರ್ಸ್ ಏನಿದೆ, ಇಲ್ಲಿ ಸಾಕಷ್ಟು ಪ್ರಭೇದದ ಪ್ರಾಣಿಗಳನ್ನ ಪಕ್ಷಿಗಳನ್ನ ನಾವು ವೀಕ್ಷಿಸಬಹುದು. ಆದರೆ ಮುಂಜಾಗ್ರತಾ ಕ್ರಮ, ಮುನ್ನೆಚ್ಚರಿಕೆಯ ಕ್ರಮ ತಗೊಂಡ್ರಾಗ ಮಾತ್ರ ಇಲ್ಲಿಂದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಆಪತ್ತು ಕತ್ತಿತ್ತ ಬುತ್ತಿ. ಸೊ ನೀವು ಇಲ್ಲಿಗೆ ಬರಬಹುದು. ಈ ಒಂದು ಅರಣ್ಯದಲ್ಲಿ ಇರೋ ಅಂಥ ವಿಶೇಷವಾದಂಥ ಪ್ರಭೇದಕ್ಕೆ ಸೇರಿರೋ ಅಂಥ ಪ್ರಾಣಿ ಪಕ್ಷಿಗಳನ್ನ ವೀಕ್ಷಿಸಬಹುದು. ನಾಗರಹೊಳೆಯಿಂದ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಕರೆಂಟ್ ಜೊತೆ ಸರಸ ಸಾವಿಗೆ ಆಹ್ವಾನ ಅಂತಾರೆ. ಆದರೆ ಹುಬ್ಬಳ್ಳಿಯ ಹೊಸೂರು ನಿವಾಸಿ ಮೋಹನ್ ಸಾ ಕಠಾರೆ ಎಂಬ 72 ವರ್ಷದ ಅಜ್ಜ ನೋಡ್ದಿತ್ತಂತೆ ವಿದ್ಯುತ್ ಪ್ರವಹಿಸುವ ತಂತಿಗಳನ್ನು ಬರಿಗೈಯಲ್ಲಿಯೇ ಹಿಡಿದುಕೊಳ್ತಾರೆ. 11 ಕಿಲೋವ್ಯಾಟ್ ವಿದ್ಯುತ್ ತಂತಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳೋದಲ್ಲದೆ ಬಾಯಲ್ಲೂ ಇಟ್ಟುಕೊಂಡು ಅಚ್ಚರಿ ಮೂಡಿಸ್ತಾರೆ. ಇನ್ನು ವಿದ್ಯುತ್ ಅವಘಡದಿಂದ 10ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿದ್ದಾರೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಈತನಿಗೆ ಕರೆಂಟ್ ಮೇಲೆ ಹಿಡಿತ ಸಾಧಿಸುವುದು ಗಾಡ್ ಗಿಫ್ಟ್. ಆದರೆ ಮೋಹನ್ ಅವರ ಜನಸೇವೆಯನ್ನು ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ಗುರುತಿಸಿಲ್ಲ ಅನ್ನೋದು ವಿಪರ್ಯಾಸ. ಮೂರು ದಿನಗಳ ಬೀದರ್ ಉತ್ಸವಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಜಿಲ್ಲಾ ಉತ್ಸವದಲ್ಲಿ ಮನೋರಂಜನೆಗಳ ಮಹಾಪೂರವೇ ಹರಿದಿದೆ. ಅದರಲ್ಲೂ ನಿನ್ನೆ ನಡೆದ ಸಂಗೀತ ರಸಸಂಜೆ ಎಲ್ಲರನ್ನ ರಂಜಿಸಿತು, ಮನಸೋರೆಗೊಳಿಸಿತು. ಚುಮು ಚುಮು ಚಳಿಯ ಮಧ್ಯೆ ಹರಿದಾಡಿದ ಗಾನ ಸುದ್ದಿಯ ರಸದೌತಣ ನಿಮಗಾಗಿ.
ಇದು ಇವತ್ತಿನ ಕರ್ನಾಟಕ ನ್ಯೂಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.